ಏನಿದು? ಏ ಲೇ, ಹೊಂದಿ ಅಂತಕ್ಕೆ ರಾಕ್ಷಸಿ ರಾಕ್ಷಸಿ, ನೀನು ಇಲ್ಲಿಗೆ ಯಾಕೆ ಬಂದಿದಿ? ಅದು ಮೇಘವನ್ನ ಕರ್ಕೊಂಡು. ನಿನ್ ತಲೆಗೇನು ಬುದ್ಧಿ ಐತೆ? ಆನಿ ಲದ್ದಿದ್ದೆ ನಿನಗ? ನಿನ್ನ ಏನ್ ಹೇಳ ನಾನು? ನಿನ್ನ ಇವತ್ತು ಸಾಯ ಹೊಡಿತೀನಿ ನಿನ್ನ. ಇಳಿಸದನ ಕೈ, ಮರ್ಯಾದಿಂದ ಕೈ ಇಳಿಸ. ಒಂದು ಹೇಟ್ ನನ್ನ ಮ್ಯಾಗ ಬಿತ್ತು ಅಂದ್ರ ಮತ್ತೇನಿಲ್ಲ. ಇವತ್ತು ಇದ ಮನೆಯಾಗ ನಾನು ನೆಲ ತೆಗೆದು ನೀನು ಹೂತ್ ಹಾಕಿ ಮುಂದಲ್ದು ಮತ್ತೆ ನೀನು ಹೆಣದ ಮ್ಯಾಗ ನಾನು ಮತ್ತೆ ತಯ್ಯತಕ್ಕ ಅಂತ ಕುಣಿಬೇಕಾಗತ್ತ. ಏನು ಗಂಡನ ಹೆಣದ ಎದಿ ಮ್ಯಾಗ ನಿಂತ್ಕೊಂಡು ನೀನು ತಯ್ಯತಕ್ಕ ಕುಣಿಯಷ್ಟು ನೀನು ಅಷ್ಟು ನಿನಗೈತಾ ನಿನಗೆ ಧೈರ್ಯ? ಇರ್ಬೋದು. ಮತ್ತೆ ಇಲ್ಲಿಗೆ ಬಂದಿ ಅಂದ್ರೆ ಮತ್ತೆ ನಿನಗೆ ಇದ್ದಿತ್ತು ಮತ್ತೆ ಧೈರ್ಯ. ಏ ಚಂದ್ರಪ್ಪ, ಚಂದಾಗ ಕಿವಿ ತೆಗೆದ ಕೇಶ ನೀನು. ನಾನು ಎಲ್ಲೇ ಹೊರಗೊಂಟೀನಿ, ವಾಪಸ್ ಬರತ್ಲಿಗೆ ನೀನು ಹೇಳ್ತೀನಿ. ನಿನ್ನ ಮಗಳು ಯಾವುದೇ ಕಾರಣಕ್ಕೂ ನನ್ನ ಮನೆಗೆ ಇರ್ತಕ್ಕದ್ದಲ್ಲ. ಇದ್ರ ಮತ್ತೆ ನಾನು ನಿನ್ನನ್ನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ. ನೀನು ಹೇಳ್ತೀನಿ ನಿನ್ನ ಮಗಳು ಹೋಗ್ಬಿಡ್ರಿ, ಇಲ್ಲ ಅಂದ್ರೆ ನನ್ನ ಜೀವ ತಿನ್ಬೇಡ್ರಿ ನೀವು. ಯಾಕೆ ನಾನೇನು ಮಾಡೀನಿ? ನನಗೆ ನಿನ್ನ ಬಿಟ್ಟು ಇರೋದು ಆಗೋದಿಲ್ಲ. ನಾನು ನಿನ್ನ ಜೊತೆಗೆ ಇರಬೇಕು. ರೂಪಮತಿ ಆಕಿ ನನ್ನ ಮಗಳನ್ನ ಕಳಿಸ್ತೀನಿ. ನಾನು ಕಳಿಸ್ತೀನಿ. ನೀವು ಹೋಯ್ ಬಾ. ನೀ ಎಲ್ಲಿ ಹೋಗ್ತೀನಿ ಅಂತೀಯಲ್ಲ, ಹೋಯ್ ಬಾ. ನಾನು ಇಲ್ಲಿ ಎದಕ್ಕೆ ಬಂದೇನೆ ಗೊತ್ತಾನ? ಏ ಗಂಡ ಅನಿಸ್ಕೊಂಡ್ರೆ ದಂಡ ಪಿಂಡ ಕೇಳಿಲ್ಲಿ. ಏನ್ಲೇ ಏನು ಬರ್ತಾ ನಿಂದು ಬಾಳನ ಆತಲ್ಲ? ಯಾಕ ಬಾಯಿಗೆ ಏನು ಬರ್ತ ಅದನ್ನ ಬೊಳಕತ್ತಿಯಲ್ಲ? ಮರೀದಿಲ್ಲ ನನಗೆ? ಏನಂದಿ? ಮರ್ಯಾದೆ ಕೊಡ್ಬೇಕಾ ನಿನಗೆ? ಮರ್ಯಾದಿಲ್ಲ ಅಂತ ಕೇಳ್ತೀಯ? ಅಲ್ಲ, ಮರ್ಯಾದಿದ್ದ ಮರ್ಯಾದಸ್ತ ಗಂಡಸಾಗಿದ್ರೆ ನೀನು ಇಲ್ಲಿ ಬಂದಿರ್ತಿದ್ದೆ. ಅದು ಈಕಿ ಮನ್ಯಾಗ ಕೇಂತಿ ಮಕ್ಕಳು ಮನೆ ಎಲ್ಲ ಐತಿ ನಿನಗೆ. ಎಲ್ಲ ಬಿಟ್ಟುಕೊಟ್ಟು ಬಂದು ಈಕಿ ಹೆಣಕ್ಕೆಲ್ಲ ರೊಕ್ಕ ಆಸ್ತಿ ಸುರಿದು ಈಕಿ ಮನೆಗೆ ಇರ್ತಿದ್ಯಾ ನೀನು? ಏಯ್, ನಾನು ಗಣಮಗದಿನಲೇ, ಗಣಮಗ ಅದೀನಿ. ಏನ ಗಂಡಸು ನಾನು ಏನು ಮಾಡಿದ್ರು ನಡಿತೈತಿ. ಹೆಂಗಸಾಗಿ ಇಂತಲ್ಲೆಲ್ಲ ಬರಕ್ ನಿನಗೆ ನಾಚ್ಕಾಲಿಲ್ಲ? ಅದು ನನ್ನ ಮಗಳು ಕರ್ಕೊಂಡು. ಹೌದಾ? ಈಕಿ ನಿನ್ನ ಮಗಳ? ಅಯ್ಯಯ್ಯೋ, ನನಗೆ ಗೊತ್ತಾಯ್ತಿದ್ದಿಲ್ಲ ನೋಡ. ಏಯ್, ಬಾಳ ಮಾತಾಡಕತ್ತಿ ಗಿರಿಜಾ ನೀನು. ಬಾಳ ಮಾತಾಡಕತ್ತೀನ? ಹೌದಾ? ಏನ್ ಬಾಳ ಮಾತಾಡ್ದೆ? ಇಷ್ಟು ದಿನ ನೀನೇನ ಮಾಡಿದ್ರು ಸಹಿಸ್ಕೊಂಡು, ನೀ ಅಂದಂಗೆಲ್ಲ ಅನಿಸ್ಕೊಂಡು, ನೀ ಏನ್ ತಂದಾಗ್ತಿ ಅದನ್ನ ಬಾಯ ಮುಚ್ಕೊಂಡು ಬೇಷ್ ಹಾಕಿ ಅದನ್ನ ನಾನು ತಿಂದು ನಿನ್ ಬೇಕಾದಾಗ ನಿನ್ ಜೊತೆಗಿದ್ದು ಬ್ಯಾಡ ಅಂದಾಗ ನಿನ್ ಬಿಟ್ಟು ಎಲ್ಲಾನು ಮಾಡೀನಿ. ಅದಷ್ಟ ಅಲ್ಲ, ನಿನ್ನ ಮನಿ ಚಾಕ್ರಿ, ನಿಮ್ಮ ಅವನ ಚಾಕ್ರಿ, ನಿನ್ನ ಮಕ್ಕಳ ಚಾಕ್ರಿನೂ ನಾನೆಲ್ಲ ಮಾಡಿದ್ದಕ್ಕ ಈಗ ನಾನು ಬ್ಯಾಡಾಗಿನಿ. ಈಗ ಹೊಡಿಬಿಟ್ಟು ರೂಪಮತಿ ಬೇಕಾಗ್ಯಾಳ ನಿನಗ? ಇಲ್ಲಿ ಬಂದಿ ನೀನು? ಅವ್ವ ಅವ್ವ, ಸುಮ್ಮನಿರು ಮಗಳ, ಏನಾಗದಲ್ಲ, ಹೆದರ್ಬೇಡ. ನಿಮ್ಮವ್ವ ಅದಾಳ, ಇನ್ನ ಬದುಕ್ಯಾಳ, ಧೈರ್ಯವಾಗಿ ನಿಂದ್ರು. ನಾನೇನು ಯಾರಿಗೂ ಹೆದರದಲ್ಲ. ಏನು ನೀ ಹೆಂಗ ತಲಿ ತೆಗೆದು ನಿಂತು ನೀನು ಈಕಿ ಮನೆಯಾಗ ಬಂದದಿಯಲ್ಲ, ಹಂಗ ನನ್ನ ಗಂಡ ಎಲ್ಲಿರ್ತಾನ ಅಲ್ಲಿರ್ಬೇಕಾಗಿರೋದು ಹೆಂಡತಿ ಧರ್ಮ ಕರ್ತವ್ಯ. ಅದಕ್ಕನ ನೀ ಎಲ್ಲದಿ ಅಲ್ಲೇ ಇರ್ತೇನೆ. ಈಕಿ ಮನೆಗೆ ಅದೇನ್ರಿ ಈಕಿ ಮನೆಗೆ ಇರ್ತೀನಿ, ನಮ್ಮ ಮನೆಗಿದ್ರೆ ನಾನು ಚಂದಾಗ ನಮ್ಮ ಮನೆಗೆ ಇರ್ತೀನಿ. ನಾನು ನೀನು ಎಲ್ಲಿರ್ತೀವಿ ಅಲ್ಲಿ ನನ್ನ ಮಗಳು ಇರಬೇಕು. ಅದಕ್ಕ ನಾನು ನನ್ನ ಮಗಳು ಇಲ್ಲಿಗೆ ಬಂದೀವಿ. ಏನು ಮೈಮ್ಯಾಗ ಬರಕತ್ತಿಯಲ್ಲ, ಎಲ್ಲಿ ಹೊಂಟಿದಿ? ನಾನು ಅದಂತೀನಿ. ಏನ್ ತಿಳ್ಕೊಂಡೀನಿ? ಇಲ್ಲೇ ಇರು. ನಿನಗೆ ಒಳಗೆಲ್ಲ ಹೋಗಕ್ಕೆ ಅಧಿಕಾರ ಇಲ್ಲ. ನಿನಗೆ ಇರ್ಬೇಕಲ್ಲ, ಇರು. ಸಂಜೆ ಮುಂದೆ ನಿನಗ ಗೊತ್ತಾಕತಿ. ಒಂದು ನಿಮಿಷನೂ ನೀನು ಇಲ್ಲಿ ಇಲ್ಲಕ್ಕಾಗಲ್ಲ. ಅವಾಗ ನಿನಗ ಗೊತ್ತಾಕತಿ. ಏ ಚಂದ್ರಪ್ಪ, ನಿನ್ ಮರ್ಯಾದೆ ನೋಡ್ಕೋ. ಆಕಿ ನಿನಗ ಏಕೋ ಚಿಂದಿಲ್ಲ ಏ ಚಂದ್ರಪ್ಪ ಅಂತಾಳ. ಎಂದರ ನಿನಗೆ ನಾನು ಏನ ಯಾಕ ಎಲ್ಲಿ ಅಂತ ಏಕೋ ಚಿಂತ ಕರ್ದಿನ? ನೀ ಹೊಡಿಲಿ ಬಡಿಲಿ ಕಡಿಲಿ ಏನಾರ ಮಾಡ್ಲಿ, ನನ್ನ ಗಂಡನ ಸರ್ವಸ್ವ ಪತಿಯೇ ಪರದೈವ ಅನ್ಕೊಂಡು ದಿನಾ ಬೆಳಗಾದ್ರೆ ಎದ್ದು ನಿನ್ನ ಕಾಲಿಗೆ ನಮಸ್ಕಾರ ಮಾಡಿ ನಿನ್ನ ಹೆಣ ಎತ್ತಕ ದಿನಾನು ನಿನಗ ಗಂಡ ಅಂತ ನೀ ಕಟ್ಟಿತ್ತಾಳಿ ಕುಂಕುಮ ಹಚ್ಚಿ ಹಣಿಗೆ ಹೊತ್ಕೋತೀನಿ, ಕಣ್ಣು ಹೊತ್ಕೋತೀನಲ್ಲ ನಾನು ಬೇಡಗಿನಿ. ಈಕಿ ಹೂ ಅಂತ ಜಾಡ್ಸಿ ಒದ್ರೂ ಒದಿಸ್ಕೊಂಡು ಆಕಿ ಮನ್ಯಾಗ ಬಿದ್ದೀಯನ ನಿನ್ನ ಹಾಡೇನ ಒಯ್ದು ನಿನ್ನ ಎದಿಗೆ ನಾನು ಜಾಡ್ಸಿ ಓದಿತೀನಿ. ಈಗ ಬಂದು ಸರಿ ಹೋತು ನಮ್ಮ ಜೊತೆಗೆ. ಇಲ್ಲ, ನೀ ಎಲ್ಲಿರ್ತಿ ಅಲ್ಲೇ ಇರ್ತೀನಿ ನೋಡು. ಲೇ ಬೇಡ, ಗೊತ್ತೈತಿ ಇಲ್ಲಡ, ಅನ್ಯಾಯವಾಗಿ ನನ್ನ ಕೈಯಾಗ ಸಾಯಬೇಡ ನೀನ. ಹೆದರ್ಸಕ್ಕ ಬರಬೇಡ ನೀನು. ಹಳೆ ಗಿರಿಜಾನ ಅಲ್ಲ ನಾನು. ಈ ಗಿರಿಜವ್ವ ನೀನು ಮುಟ್ಟಿ ನೋಡ್ಕೋಬೇಕು. ಹಂಗ ಕೊಡಾಕ ಚಂಡಿ ಚಾಮುಂಡಿ ಅವತಾರ ತಾಳಿ ಬಂದು ನಿಂತಾಳ. ಅಯ್ಯಯ್ಯ, ಚಂದ್ರಪ್ಪ ಸುಮ್ಮಿರು. ಯಾವ್ದ ಇದಕ್ಕೆ ಟಾಕೀಜಿಗೆ ಹೋಗಿ ಪಿಕ್ಚರ್ ನೋಡಿ ಬಂದಾಳ ಕಾಣ್ತೈತಿ. ಯಾವ್ದಾರ ಅದಕ್ಕೆ ಇಂಥ ಪರಿ ತಯಾರಾಗಿ ಬಂದು ನಿಂತಾಳ. ತಡಿ, ಸಂಜೆ ಮುಂದೆ ಪಿಕ್ಚರ್ ನೋಡ್ಯಾಳಲ್ಲ, ಅದ್ರದ್ದೆಲ್ಲ ತಲೆಯಾಗಿಂದ ಮಡ್ಡು ಬಿಡುತ್ತ ನೋಡು. ಅವ ದಾರಿಗೆ ಬರ್ತಾಳ, ತಾನ ಹೊಕ್ಕಾಳ. ನಡಿ ನೀ ಆರಾಮ ಕುಂದ್ರು. ನಿನಗೆ ಇನ್ನೊಂದು ಈಟ್ ಬೇಕನ್ನ ಸಾಯಿ ತರ್ಸ್ಕೊಳ್ಳೇನ?
ಕೈ ಮುಗಿತೀನಿ, ತರಿಸ್ಕೊಡು. ಪುಣ್ಯ ಬರ್ತೈತಿ ನಿನಗ. ಒಂದ್ ತರಿಸ್ಬೇಡ, ಇನ್ನೊಂದು ಎರಡು ತರ್ಸು, ಕೈ ಮುಗಿತೀನಿ ನಿನಗ. ಬೇಡ, ನನಗಂಕ್ರು ನೀ ಇಷ್ಟು ಪ್ರೀತಿಯಿಂದ ಕುಡಿತೀನಂತ ಕೇಳ್ಬಿಟ್ರೆ ನನಗ ಆಹಾ ಏನೋ ಒಂಥರ ಮೈಯಾಗ ರೋಮಾಂಚನ ಆತು. ರೋಮಾಂಚನ ಆತನ? ಈಗ ನಾ ಜಾಡ್ಸಿ ಎದಿಗೆ ಓದ್ನಿ ಅಂದ್ರ ರೋಮಾಂಚನ ಆಗ್ತೈತಿ, ಓದಿಲ್ಲನ? ಓಯ್, ನಿನ್ನಂಗ ಕೈಗೆ ಬಿಡಿಯ ಕಣ್ಣನ್ ಮಾಡಿ ನನಗ ನೀವು ಅದೇವರೆಗೂ ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅಂತ ಮಾಡಿಯ. ಎಷ್ಟು ಚಂದ ನಾಷ್ಟಾಗಿಷ್ಟ ಮಾಡಿ ಸರಾಯಿ ಒಂದು ಪಾಕೆಟ್ ಹೊಡೆದು ಕೂತಿದ್ ನೋಡಿ ನೆಮ್ಮದಿಯಾಗಿ. ಬಂದು ತಲೆಗೇರಿದ್ದನ್ನೆಲ್ಲ ಇಳಿಸ್ಬಿಟ್ಟು ಹಾಳಾದಕ್ಕೆ ದರಿದ್ರದಕ್ಕೆ ಎಮ್ಮಿಗೋಡ ಮಸಡಿಯಾಕೆ ನಡಿ ಇಲ್ಲಿಂದ. ಹೋಗಲ್ಲ, ನಾನು ಹೋಗಲ್ಲ. ಹೆಸರು ಹೇಳ್ಬೇಕ, ನಿನ್ನನ್ನು ಕರ್ಕೊಂಡ ನಾ ಇಲ್ಲಿಂದ ಹೋಗುದು. ಏ ಚಂದ್ರು, ಅಬ್ಬಬ್ಬಬ್ಬಬ್ಬಾ ಇಟತ್ತು ಏ ಚಂದ್ರಪ್ಪ ಅಂತನ್ನಕೀಗ ಚಂದ್ರು ಆಗ್ಬಿಟ್ನಲ್ಲ. ಪರವಾಗಿಲ್ಲ, ಹಿಂಗ ಮಳ್ಳಿ ನಾಟಕ ಆಡಿ ನನ್ನ ಗಂಡನ್ನ ಮರಳು ಮಾಡ್ಕೊಂಡು ಇಟ್ಕೊಂಡಿ ಅಂತ ಗೊತ್ತಾಗತ್ತ. ತಿರ್ಬೋಗಿ ನೀಕಿ ಮಾತಿಗೆಲ್ಲ ತಲೆ ಕಿಸ್ಕೊಬೇಡ. ನೀ ಹೇಳು ರೂಪಮತಿ, ನೀ ಹೇಳು ನನ್ನ ಚಿನ್ನ. ನೀ ಯಾಕೆ ತಲೆ ಕೆಸ್ಕೋತಿ? ಸಂಜೆ ಮುಂದೆ ಈಕಿಗೆ ಕಾಳೈತಿ ಮಾರಿ ಹಬ್ಬ ನೋಡಕಂತೆ ಅಂತ ತಲೆ ಕಿಸ್ಕೊಬೇಡ. ನೀ ಹೋಗು, ನಿನಗ 2 ಬೇಕಾ ಪಾಕೆಟ್? ತರಿಸ್ಲಾ? ಹಾಂ, ಸರ ಪಾಕೆಟ್ ತಂದು ಕೊಡ್ತೀನಿ, ತರಿಸ್ಕೊಡ್ತೀನಿ. ನಂದು ಒಂದು ಈಟ್ ಹಿಂಗೆ ಕೆಲಸ ಐತಿ. ಮಗಳೂರಾಗ ಕರ್ದಾರಪ್ಪ ಕುಣ್ದಕ್ಕೆ, ಹೋಗಿ ಕುಣಿದು ಬರ್ತೀನಿ. ನೀನು ವಿಶ್ರಾಂತಿ ಮಾಡ್ತೀರ, ಸಂಜೆ ಮುಂದೆ ಬಂದು ನಿನ್ನ ಜೊತೆ ಮಾತಾಡ್ತೀನಂತ. ಹಾಂ ಯಪ್ಪ ಯಪ್ಪ ಯಪ್ಪ, ಅದೇನು ಮತ್ತೈತ ನಿನ್ನ ನಗುನ್ಯಾಗ ರೂಪಮತಿ. ಬಾಬಾ ಬಾಬಾ ಬಾ, ಸರಾಯಿ ಕುಡಿದನ ನನ್ನ ತಲೆಗೆ ಏರಿ ಬಿಡ್ತು. ಏ, ಅದೇನು ಮಾಡ್ತೀಯ ಮಾಡು, ನಾನು ನೋಡ್ತೀನಿ. ನಿನಗ ನಾಚಿಕೆಯಾಗಿ ನೀನ ನಮ್ಮ ಮನೆ ಬಿಟ್ಟು ಹೋಗಿದಿ, ನೋಡ್ತೀರ. ಹಾಂ, ನೀಕಿ ತಲೆ ಕಿಸ್ಕೊಬೇಡ, ನೀ ಆರಾಮಾಗಿ ಹೋಗ್ಬಾ. ಬರೋ ಮುಂದಾಗ ಸರಾಯಿ ಪಾಕೆಟ್ ತರೋದು ಮರಿಬೇಡ. ಕುಡಿಲಿಲ್ಲ ಅಂದ್ರೆ ಏನೋ ಒಂಥರ ಎಲ್ಲ ನೆನಪಾಗ್ಬಿಡ್ತೈತಿ. ನನ್ನ ಜೀವನ ಎಷ್ಟು ನರಕಾಗಿತ್ತು, ಇಲ್ಲಿ ಬಂದ್ಮೇಲೆ ಎಷ್ಟು ಸ್ವರ್ಗ ಆಗೈತಿ. ನಂಗೆ ಮತ್ತದ ನರಕ ನೆನಪು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ರೂಪತಿ. ನಂಗೆ ತಂದು ಕೊಟ್ಬಿಡು ಸರಾಯಿ ಪಾಕೆಟ್. ನೀ ಚಿಂತೆನ ಮಾಡಬೇಡ ಚಂದ್ರು, ನಾನೆಲ್ಲ ತಂದು ಕೊಡ್ತೀನಿ. ನೀ ಆರಾಮಿರು, ವಿಶ್ರಾಂತಿ ಮಾಡು. ಹೊಲಕ್ಕೆ ಹೋಗ್ಬೇಕಂತಿಲ್ಲ, ಅದು ಇದು ತಂದು ಹಾಕ್ಬೇಕಂತಿಲ್ಲ. ಜೀವನದಾಗ ಏನು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಸರಾಯಿ ಕುಡಿಯೋದು, ನಿದ್ದೆ ಮಾಡೋದು, ಉಣ್ಣೋದು, ಸರಾಯಿ ಕುಡಿಯೋದು, ನಿದ್ದೆ ಮಾಡೋದು, ನನ್ನ ಜೊತೆ ಟೈಮ್ ಕಲಿಯೋದು ಅಷ್ಟೇ. ನೀ ಹೋಗ ಕಾಯ್ತಿರ್ತೀನಿ ನಿನಗೋಸ್ಕರನ. ರೀ ರೀ ಏ ಇಲ್ಲಡ, ನನಗ ನೀನು ಒಂಥರ, ನನಗನ ನೀನು ಶಡ್ ಹೊಡೆದು ನಿಂತಂಗ ನನಗೆ ಅನ್ಸಕತ್ತೈತಿ. ನೋಡೇ ಬಿಡಣ. ನಾನೇನು ಅನ್ಕೊಂಡಿದ್ನಿ ಅಂದ್ರೆ, ಇನ್ನೊಂದು 2.5-3 ಎಕರೆ ಐತಲ್ಲ ನಿನ್ನ ಗಂಡನ ಹೆಸರ್ಲೆ ಹೊಲ, ಅದನ್ನ ಹಚ್ಚಿಸ್ಕೊಂಡು ಬಿಟ್ಬಿಟ್ರೆ ಆತು, ಹೋಗ್ಲಿ ಬಾಳೆ ಮಾಡ್ಕೊಂಡು ತಿನ್ಲಿ, ಹೆಂಡತಿ ಮಕ್ಕಳ ಜೊತೆಗೆ ಏನು ಕಂಡಿದ್ದೆ. ನೀನು ಬಂದು ನನ್ನ ಇದಕ್ಕೆ, ನನ್ನ ಗೌರವಕ್ಕೆ, ಏನಂತಾರೆ ಅದಕ್ಕೆ ನಮ್ಗೆ ಗೊತ್ತಾಗಲ್ಲ, ನನ್ನ ಅಗಮ್ಗೆ ನೀನು ಕೈ ಹಾಕ್ಬಿಟ್ಟಿ. ನೀನು ನನ್ನ ಅಹಂನ ನೀನು ಕೆಣಕಿ ಬಿಟ್ಟಿದೆ. ನನ್ನನ್ನು ಕೆಣಕಿ ಅಂದ್ಮ್ಯಾಗ ಈ ರೂಪಮತಿ ಏನಂತ ನಾನು ನಿನಗೆ ತೋರಿಸ್ತೇನೆ. ನೀ ಏನು ತಿಳ್ಕೊಂಡು ಇಲ್ಲಿ ಮನೆ ಇರುತ್ತಾ, ಆರಾಮಾಗಿ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಇರ್ಬೋದಂತ ಅಂದ್ಕೊಂಡೇನು? ಎಷ್ಟು ತಂದಿರೊಕ್ಕ? ಇಲ್ಲೇನು ನೀನು ಪ್ಯಾಟಿ ಮಾಡಿಯ? ಹೋಟೆಲ್ ಇರ್ತೈತಿ, ಇದು ಹೋಟ್ಲ್ ಅಂತ ಮಾಡಿಯ? ಹೆಂಗೆ ಎಲ್ಲ ಇರ್ತೈತಿ, ಕುಂತಲ್ಲೇ ಬರ್ತದಂತಂದು. ಸಂಜೆ ಆಗತ್ಲಿಗೆನ ಹೊಟ್ಟ್ಯಾಗ ಬುಗು 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 ಎದ್ದಾಳ್ತಾವ ನೋಡು. ಹಸಿವಿಗೆನ ತಾಯಿ ಮಗಳ ವಿಲಿ 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 ಒದ್ದಾಡಿ ಇಲ್ಲಡ ಮನಿ ಎಲ್ಲ ನಮ್ಮ ಊರ ಕಡೆ ತಲೆನೂ ಹಾಕಿ ಮಲಗದಲ್ಲ. ಈ ಊರಿಂದ ಕಾಲಿಗೆ ಬುದ್ಧಿ ಹೇಳಿ ನೋಡ್ತೀರಿ ಏನಾದ್ರು ತಿಳ್ಕೊಂಡಳೀಕಿ. ನನ್ನ ಅಹಂನ ನೀನು ಕೆಣಕಿ ಅಂದ ಮ್ಯಾಗ ಈ ರೂಪಮತಿ ಏನು ಎಲ್ಲ ಮಾಡಕ್ಕೆ ಸಾಧ್ಯ ಅಂತ ನೀನು ತೋರಿಸ್ತೀನಿ. ನೋಡ್ತೀರ ನೀನು ಇವೆಲ್ಲ ಬಾಗ್ಲಾನು ಹಾಕ್ಕೊಂಡು ನೀನು ಗಂಡನ್ನು ಒಳಗೆ ಕೂಡಿ ಹಾಕಿ ಹೊಕ್ಕೀನಿ. ಅದು ಏನು ಮಾಡ್ತೀಯೋ ಮಾಡು, ನಾನು ನೋಡ್ತೇನೆ. ಏನು ಮಾಡ್ತಿ? ನಾನು ನೋಡ್ತೇನೆ. ತಾಯಿ ಮಗಳು ಇಲ್ಲೇ ಇರ್ರಿ. ನಿನಗೂ ಭಾಳ ಐತಲ್ಲ ನನ್ನ ಮನೆಗೆ ಇರಕಾಸೆ, ಇರ್ರಿ. ಎಲ್ಲ ಬಾಗ್ಲು ಹಾಕೀನಿ, ನಿನ್ನ ಗಂಡನೂ ಒಳಗದನ. ಅದನ್ನ ಯಾಕೆ ತೆಗ್ದೀನಿ ಅನ್ಕೊಂಡೇನು? ಆ ಬಾಗ್ಲು ತೆಗ್ದ ಇರ್ಬೇಕು. ಮುಚ್ಚಿದ್ರೆ ಏನು ಕಷ್ಟ ಆಗತ್ತೆ ಅನ್ನೋದು ನಿನಗೆ ಗೊತ್ತಾಗತ್ತೆ. ಅದನ್ನೇನಾರ ಬಂದ್ ಮಾಡಿದೆ ಅಂದ್ರೆ
ಹಿತ್ಲಕ್ ನಿನ್ನ ಮಗಳಿಗೂ ಹೋಗಕ್ಕೆ ಆಗಲ್ಲ ಏನು ಇಂಥವೆಲ್ಲ ಸಣ್ಣ ಪುಟ್ಟಕ್ಕೆ ಹೆದರ್ತೀನಿ ಅಂತ ತಿಳ್ಕೊಂಡೇನ ಆ ನೀ ಮಾಡಿರೋದು ನಿನಗ ತಿರುಮಂತ್ರ ಆಗಂಗೆ ಮಾಡಲಿಲ್ಲ. ನಾನು ಗಿರಿಜಾನಲ್ಲ, ಅದೇನಂದೆಲ್ಲ ಅಹಮ್ಮ, ನಿನ್ನ ಅಹಮ್ಮಿಗೆ ಪೆಟ್ಬಿಟ್ಟ. ಆಯ್ತು, ತೋರಿಸ್ತೇನೆ ಈ ಗಿರ್ಜಾ ಏನು ಅಂತ ಹೇಳಿ ತೋರಿಸ್ತೇನೆ. ತಲೆಯಾಗ ಬುದ್ಧಿದ್ರೆ ಸಾಕು, ಈ ಎಲ್ಲ ಅನುಕೂಲನೂ ಬೇಕಾಗಿಲ್ಲ. ಹಳ್ಳ್ಯಾಗ ರೊಟ್ಟಿ ಪಲ್ಯ ರೊಟ್ಟಿ ಪಲ್ಯ ತಿಂದು ಬೆಳೆದಿರೋ ಹುಡುಗಿ ನಾನು ಏನು ನನ್ನ ಮುಂದೆ ನೀನೇ ಆಗಿಡ ತಪ್ಪಲ ಹೋಗ ಸಾಕ.